ವಿರಾಮಣೆಯನ್ನು ಬಯಸ್ತಾ ಇರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಕೊಂಡಂತೆ ಈ ಭಾಷೆ, ನೆಲ, ಜಲ, ಗಡಿ ಇವುಗಳ ಬಗ್ಗೆ ಚಿಂತನೆ ಮಾಡಬೇಕು. ಪ್ರಮುಖವಾಗಿ ಭಾಷೆಯ ಬಗ್ಗೆ, ನೆಲದ ಬಗ್ಗೆ, ಜಲದ ಬಗ್ಗೆ, ಗಡಿಯ ಬಗ್ಗೆ ಚಿಂತನೆ ಮಾಡಬೇಕು. ಆದರೆ ಸಾಹಿತ್ಯ ಪರಿಷತ್ತು ಇವತ್ತು ಅದು ಯಾವುದನ್ನು ಮಾಡ್ತಾ ಇಲ್ಲ. ಸಮ್ಮೇಳನಕ್ಕೆ ಒಂದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಸಮ್ಮೇಳನ ಮಾಡೋದು, ಲೆಕ್ಕ ಕೊಡೋದು, ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಈ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಾವು ಮೊನ್ನೆ ಯಾವತ್ತೂ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಜೋಶಿ ಬಂದ ಮೇಲೆ ಆಡಳಿತ ಭಾಷೆಯ ಕನ್ನಡ ಮಾಡಲೇಬೇಕು ಅಂತ ಒತ್ತಾಯವನ್ನು ತಂದಿಲ್ಲ. ಶಿಕ್ಷಣ ಮಾಧ್ಯಮ ಕನ್ನಡವಾಗಬೇಕು ಅಂತ ಒತ್ತಾಯವನ್ನು ತಂದಿಲ್ಲ. ಅಥವಾ ಗಡಿಭಾಗಗಳಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಕುರಿತು ಅವನು ಒಂದು ಮಾತನ್ನು ಆಡಿಲ್ಲ. ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಲ ಇದೆ, ಇಡೀ ಜಿಲ್ಲೆಯಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಇದೆ. ಅವರೆಲ್ಲರನ್ನೂ ಸಂಘಟಿಸಿ ಕನ್ನಡದ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಇರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಲ್ಲ. ಸಮ್ಮೇಳನ ಮಾಡೋದು, 30 ಕೋಟಿ 40 ಕೋಟಿ ತಗೊಳ್ಳೋದು. ಆ ಸಮ್ಮೇಳನದಿಂದ ಏನಾಗ್ತಾ ಇದೆ ಎನ್ನುವಂಥದ್ದು ನಾವೆಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕಾಗುತ್ತೆ. ಭಾವನಾತ್ಮಕವಾದಂಥ ಕನ್ನಡಿಗರ ಭಾವನಾತ್ಮಕವಾದಂಥ ಸಂಬಂಧವನ್ನು ಆತ ಬಂಡವಾಳ ಮಾಡಿಕೊಂಡು ಆತ ಸರ್ವಾಧಿಕಾರಿಯಾಗಿ ಮೆರೀತಾ ಇರ್ತಕ್ಕಂಥದ್ದಕ್ಕೆ ಮೊದಲು ನಾವು ವಿರಾಮ ಹೇಳಬೇಕು, ದೃಶ್ಯ ಹೇಳಬೇಕು. ಇದುವರೆಗೆ ಎಷ್ಟೊಂದು ಜನ ದೊಡ್ಡವರು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂದರೆ ಅವನೊಬ್ಬ ದೊಡ್ಡ ಪರಿಚಾರಕ, ಅವನಷ್ಟೇ. ಅವನು ಯಾವುದೇ ಕಾನ್ಸ್ಟಿಟ್ಯೂಷನ್ ಇದ್ದಲ್ಲ, ಯಾವುದೇ ಅನುಕೂಲಗಳನ್ನು ಮಾಡಿಕೊಳ್ತಕ್ಕಂಥ ಶಕ್ತಿಯೂ ಕೂಡ ಆತನಿಗಿಲ್ಲ. ಅಂದಮೇಲೆ ಜನಗಳ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥವನು ಸಚಿವರ ಸ್ಥಾನಮಾನ ಪಡ್ಕೊಂಡಿದ್ದೀನಿ ಅಂತೇಳಿ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅವಮಾನ. ಸರ್ಕಾರ ಮೊದಲು ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ, ಮನವಿಯನ್ನು ಸಲ್ಲಿಸಿದ್ದೇವೆ. ಅವನು ನೀಡಿರ್ತಕ್ಕಂಥ, ಯಾಕೆಂದರೆ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳೋದು, ನಾನಂತೂ ಕೊಟ್ಟಿಲ್ಲ, ಆತನಿಗೆ ಸಚಿವ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಹಿಂದೆ ಯಾರಾದರೂ ಕೊಟ್ಟಿರ್ಬೋದು ಹಿಂದಿನ ಸರ್ಕಾರ, ಅದನ್ನು ಪರಿಶೀಲಿಸಿ ಅದನ್ನು ತೆಗೆದಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮೋಹನ್ ರಾಮ್ ಅಂತ ನಿಮ್ಮ ಪತ್ರಕರ್ತರ ದೊಡ್ಡ ಹೋರಾಟವನ್ನು ಮಾಡಿ 14 ವರ್ಷಗಳ ಕಾಲ ಹೋರಾಟ ಮಾಡಿ 1.5 ಲಕ್ಷ ರೂಪಾಯಿ ದಂಡ, 14 ವರ್ಷಕ್ಕೆ 10%ಗೆ ಅವರಿಗೆ 2% ಬಡ್ಡಿ, ಒಟ್ಟು 2.5 ಲಕ್ಷ ರೂಪಾಯಿ ಕೊಡಬೇಕು. ಕೊಡದೆ ಹೋದ್ರೆ ಒಂದು ವಾರದೊಳಗಡೆ ಕೊಡದೆ ಹೋದರೆ ಮೊದಲೇ ವಾರ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಕೊಟ್ಟಿದ್ದಕ್ಕೆ ಈಗ ಆಗ ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಈಗಾಗಲೇ 1.5 ಲಕ್ಷ ರೂಪಾಯಿ ಕಟ್ಟಿಲ್ಲ. ಇಲ್ಲಿ ಸ್ವಾಮಿ ಹೇಳ್ದಂಗೆ ಯಾರೋ ಒಬ್ಬ ಸದಸ್ಯ ತಪ್ಪು ಮಾಡಿದ್ದಾನೆ ಅಂತ ಆತನನ್ನ ಹುದ್ದೆಯಿಂದ ವಜಾ ಮಾಡಿದ್ದಾನೆ. ಇಲ್ಲಿ ರಮೇಶ್ ಅಂತಕ್ಕಂಥ ಒಂದು ಹುಡುಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಅವನು ಯಾವುದೋ ಒಂದು ಹೆಣ್ಣು ಮಗಳು ಕಂಪ್ಲೇಂಟ್ ಮಾಡಿದ್ರು ಅಂದ ತಕ್ಷಣ ಅವನನ್ನು ಕಿತ್ತಾಕದ. ಈತ 1.5 ಲಕ್ಷ ರೂಪಾಯಿ ದಂಡ ಕಟ್ಟಿದ್ದಾನೆ. ಅದು ಸಾಬೀತಾಗ್ಬೋದು, ಬಿಡ್ಬೋದು. ಅಂತೂ ಕೆಳಗಿನ ಕೋರ್ಟಲ್ಲಿ ಅವನ ಅಪರಾಧಿ ಅಂತ ತೀರ್ಮಾನ ಆಗಿದೆ. ಮುಂದಿನ ಕೋರ್ಟಲ್ಲಿ ಅವನು ಬಿಡುಗಡೆ ಆಗ್ಬೋದು, ಮತ್ತೆ ಬರಬಹುದಾಗಿತ್ತು. ಆತ ಅದರ ಬಗ್ಗೆ ಯಾವುದೇ ವಿಧವಾಗಿರ್ತಕ್ಕಂಥ ಚಕಾರ ಇರ್ತಾ ಇಲ್ಲ. ಇನ್ನೂ ಬೇಕಾದಷ್ಟು ಇದ್ದಾವೆ, ಅವರ ಅಗತ್ಯಗಳು ನಂತರ ಫೈಲ್ಗಳಿದ್ದಾವೆ, ಸಾಕಷ್ಟು ತರಿಸ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಹೋಗೋಣ. ಈ ಸದ್ಯದಲ್ಲಿ ಲೆಕ್ಕ ಕೊಡಬೇಕಾದ, ಸರ್ಕಾರಕ್ಕಿಂತ ದೊಡ್ಡವನಲ್ಲ ಅವನು, ಯಾವನೇ ಆಗಲಿ. ಸರ್ಕಾರಕ್ಕಿಂತ ಯಾವನು ದೊಡ್ಡವನಲ್ಲ. ಸರ್ಕಾರಕ್ಕೆ ನಿರ್ದೇಶನ ಮಾಡುವಂಥ ಒಂದು ಸ್ಥಿತಿಗೆ ಹೋಗಿದ್ದಾನೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಂಥ ಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ 2.5 ಕೋಟಿ ಲೆಕ್ಕ ಕೊಡ್ಸೋಕ್ಕಾಗ್ತಾ ಇಲ್ಲ. ಸೋಮಶೇಖರ್, 2.5 ಕೋಟಿಯನ್ನ ಲೆಕ್ಕ ಕೊಡ್ಸೋಕ್ಕಾಗ್ತಾ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರಿಗೆ ಆಗ್ತಾ ಇಲ್ಲ, ಜಿಲ್ಲಾಧಿಕಾರಿಗಳಿಗಾಗ್ತಾ ಇಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗ್ತಾ ಇಲ್ಲ. ಏನಂದ್ರಂತ ಆತ ಸರ್ಕಾರಕ್ಕಿಂತ ದೊಡ್ಡವನ? ಸರ್ಕಾರಕ್ಕಿಂತ ದೊಡ್ಡವನವನು. ಅವನು 2.5 ಕೋಟಿ ಕೊಡದೇ ಇದ್ಮೇಲೆ 40 ಕೋಟಿಗೆ ಅವನು ಕೇಳೋದಕ್ಕೆ ಅಧಿಕಾರವೇ ಇಲ್ಲ ಆತನಿಗೆ. ಇದ್ರ ಬಗ್ಗೆ ಆಮೇಲೆ ಇಡೀ ಸಾಹಿತ್ಯ ಪರಿಷತ್ತಿನ ಬಯಲ ಕೊಟ್ಟಿದ್ದೀವಿ ನಾವು. ಅದು ಸಾಹಿತ್ಯ ಪರಿಷತ್ತಿಗೆ ಪೂರಕವಾಗಿಲ್ಲ, ಅದು ಜನಸಾಮಾನ್ಯನಿಗೆ ಪೂರಕವಾಗಿಲ್ಲ ಅದು. ಆಮೇಲೆ 40 ಕೋಟಿ ಹಣ ಅಂದು 5 ವರ್ಷದಲ್ಲಿ. ಈಗ ಇದರಲ್ಲಿ 25 ಕೋಟಿ ಆಯಿತು ಹಾವೇರಿಯಲ್ಲಿ, ಇಲ್ಲಿ 30 ಕೋಟಿ ಆಯಿತು, ಈಗ 40 ಕೋಟಿ ಕೇಳಿದ್ದಾನೆ. ಮುಂದೆ ವರ್ಷಕ್ಕೆ 50 ಕೋಟಿ ಕೇಳ್ತಾನೆ. ಒಬ್ಬ ಅಧ್ಯಕ್ಷನ ಅವಧಿಯಲ್ಲಿ 200 ಕೋಟಿ 250 ಕೋಟಿ ರೂಪಾಯಿಗಳನ್ನು 3 ದಿವಸದ ಜಾತ್ರೆಗೆ ಖರ್ಚು ಮಾಡೋದಾದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ನಮಗೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೈದಾನಗಳಿಲ್ಲ, ಜಿಲ್ಲಾ ಕೇಂದ್ರಗಳಲ್ಲಿ ಒಂದು 500 ಜನ ಕೂತ್ಕೊಳ್ಳುವಂಥ ಒಂದು ಸಭಾಂಗಣ ಇಲ್ಲ, ರಂಗಮಂದಿರಗಳಿಲ್ಲ. ನಮ್ಮ ಹುಡುಗರು ನಾಟಕ ಆಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ, ಹಾಡು ಹೇಳಲಿಕ್ಕೆ ಒಂದು ಒಳ್ಳೆಯ ಥಿಯೇಟರ್ಗಳಿಲ್ಲ. 200 ಕೋಟಿ 300 ಕೋಟಿ ಒಂದು ಖರ್ಚು ಮಾಡಿಕೊಂಡು ಹೋದ್ರೆ ಏನು ಸಾಧಿಸ್ದಂಗಾಯ್ತು? ಅದರ ಬದಲು ಸರ್ಕಾರ ಏನು ಮಾಡಬೇಕಾದ್ರೆ ಅವರ ಸಾಮರ್ಥ್ಯ ಇದ್ರೆ, ಕನ್ನಡದ ಬಗ್ಗೆ ಇರ್ತಕ್ಕಂಥ ಎಲ್ಲ ಒಲವಿರ್ತಕ್ಕಂಥ ಎಲ್ಲ ಜನರ ಮನಸ್ಸು ನೋಡಿಸಿ ಜನರಿಂದ ದುಡ್ಡು ಕಲೆಕ್ಟ್ ಮಾಡಿ ಸಮ್ಮೇಳನ ಮಾಡಿ. ಸರ್ಕಾರ ದುಡ್ಡು ಕೊಡೋಕೆ ಕೂಡುದು. ಒಂದು ವೇಳೆ ಕೊಟ್ಟರು ಕೂಡ ಒಂದು ಮಿತಿಯಲ್ಲಿ ಕೊಡಬೇಕು. ಹಿಂದೆ ಇತ್ತು
67ರ ಸಾಹಿತ್ಯ ಸಮ್ಮೇಳನ ಆಗುವವರೆಗೆ ಬಹಳ ಮರ್ಯಾದೆ ಆಗಿತ್ತು ಸಾಹಿತ್ಯ ಸಮ್ಮೇಳನಕ್ಕೆ. ಅದಾದಮೇಲೆ ಇದು ಪ್ರತಿಷ್ಠೆಯ ವಿಷಯ ಆಗ್ಬಿಟ್ಟಿದೆ. ಒಂದು ಜಿಲ್ಲೆಗೆ ಪ್ರತಿಷ್ಠೆಯ ವಿಷಯ ಆಗ್ಬಿಟ್ಟಿದೆ. ಜನಸಾಮಾನ್ಯರ ದುಡ್ಡನ್ನು ಮನಸ್ಸಿಗೆ ಬಂದಾಗ ಖರ್ಚು ಮಾಡ್ತಕ್ಕಂಥದ್ದು. ನಮ್ಮ ಶಾಲೆಗಳಲ್ಲೂ ಹೋಗ್ತಾ ಇದ್ದಾವೆ. ಕನ್ನಡ ವಿಶ್ವವಿದ್ಯಾಲಯಕ್ಕೆ ದುಡ್ಡಿಲ್ಲ, ಕನ್ನಡದ ಪ್ರಕಟಣೆಗಳಿಗೆ ದುಡ್ಡಿಲ್ಲ. ಇದರಿಂದ ಸಾಧನೆ ಏನಾಯಿತು? ಆಮೇಲೆ ಎಷ್ಟೋ ಈಗ ನೋಡಿ, ಎಲ್ಲೂ ದೊರೆಯುತ್ತಿಲ್ಲ ಅಂತ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕನ್ನಡಕ್ಕೆ ಇಟ್ಟಿರ್ತಕ್ಕಂಥ ತರಗತಿಗಳಿಂದ ಪೀರಿಯಡ್ಸ್ ಇದೆಯಲ್ಲ, 4 ಪೀರಿಯಡ್ 5 ಪೀರಿಯಡ್ 6 ಪೀರಿಯಡ್ ಅಂತ ಫಿಕ್ಸ್ ಮಾಡಿದಲ್ಲ, ಅದನ್ನು ಕಡಿಮೆ ಮಾಡಿದ್ದಾರೆ. ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಕಾಮರ್ಸ್ ವಿಭಾಗದವರು ಕನ್ನಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಈಗ ಮೊನ್ನೆ ಆದಂಥ ಯಾವುದೇ ವಿಷಯ ಕನ್ನಡದ ಬಗ್ಗೆ ಆಗ್ತಾ ಇರತಕ್ಕಂಥ ಯಾವುದೇ ವಿಚಾರಗಳು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಇವೆಲ್ಲ ಇಟ್ಕೊಂಡು ಇಂಥ ಅಧ್ಯಕ್ಷ ನಮಗೆ ಬೇಕೇ ಅನ್ನುವಂಥ ಒಂದು ಪ್ರಶ್ನೆ. ಈತ ತೊಲಗಬೇಕು, ಈತ ಕನ್ನಡ ಸಾಹಿತ್ಯ ಪರಿಷತ್ ಉಳಿಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ತಮಾಷೆ ಅಂದರೆ ಸಾಹಿತ್ಯ ಪರಿಷತ್ತನ್ನು ಯಾರೂ ನಿಲ್ಲಿಸ್ತಾ ಇಲ್ಲ, ಸಾಹಿತ್ಯ ಪರಿಷತ್ತಿಗೆ ಅವಮಾನ ಆಗುವಾಗ ಯಾರು ನಡ್ಕೊಳ್ತಾ ಇಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ವರ್ತನೆಯನ್ನು ಕುರಿತು ಖಂಡಿಸಿದ್ರೆ ಆ ವರ್ತನೆಯನ್ನು ಖಂಡಿಸ್ತಕ್ಕಂಥವ್ರು ಕೇಸ್ ಹಾಕಲಿಕ್ಕೆ ಸಾಹಿತ್ಯ ಪರಿಷತ್ತು ದುಡ್ಡು ತೆಗಿತಾ ಇದ್ದಾರೆ. ಅದರಲ್ಲಿ ಕೊಟ್ಟಿದ್ದೀವಿ ನಾವು 28 ಪಾಯಿಂಟ್ಗಳನ್ನು ಕೊಟ್ಟಿದ್ದೀವಿ. ದುಡ್ಡು ತೆಗಿತಾ ಇದ್ದಾರೆ. ಯಾರ ಬಗ್ಗೆ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು. ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಮಹೇಶ್ ಜೋಶಿ ನಿಜವಾಗಿ ಸಂಸ್ಕಾರಯುತವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಲಿಕ್ಕೆ ಅರ್ಹತೆ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕರು ಯೋಚನೆ ಮಾಡಬೇಕಾಗಿದೆ. ಈಗ ರಾಜ್ಯ ಮಟ್ಟದಲ್ಲಿ ಸಮಾನ ಮನಸ್ಕರ ಸಭೆ ಅನ್ನುವಂಥದ್ದನ್ನು ಒಂದು ಈಗಾಗಲೇ ಫಾರಂ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಎಸ್.ಟಿ. ಸಿದ್ದರಾಮಯ್ಯ ಇದ್ದಾರೆ, ಜಾಣಗೆರೆ ವೆಂಕಟರಾಮಯ್ಯ ಇದ್ದಾರೆ, ಮಾರ್ಜಿಹಳ್ಳಿ ನಾಗರಾಜ್ ಇದ್ದಾರೆ, ಗಪ್ಪಣ್ಣ ಇದ್ದಾರೆ, ಮಾವಳ್ಳಿ ಶಂಕರ್ ಇದ್ದಾರೆ. ಇದು ಸೇರ್ಕೊಳ್ತಾ ಇದೆ. ಬೈಕೆ ಮೃತಕೃಷ್ಣ ಇದ್ದಾರೆ. ಈಗ ಅದನ್ನು ಮೊನ್ನೆ ಕೂಡ ನಾವೆಲ್ಲ ಸೇರಿ ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ. ಮೊದಲ ಸಭೆಯನ್ನು ಇವರು ಹೇಳಿದಾಗ 7ನೇ ತಾರೀಕು ಇಲ್ಲ 11ನೇ ತಾರೀಕು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಮಾಡೋಣ. ಇಲ್ಲೇ ಇದರ ಸಮಸ್ಯೆಗಳು ಸೃಷ್ಟಿಯಾದದ್ದು. ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಸಮಾನ ಮನಸ್ಕರ ಸಭೆಯನ್ನು ಈ ವಲಯ 4 ಜಿಲ್ಲೆಗಳ ಈಗಾಗಲೇ ಮಾತಾಡಿದ್ವಿ. 4 ಜಿಲ್ಲೆಯ ಪ್ರಮುಖ ಸಾಹಿತಿಗಳು, ಹೋರಾಟಗಾರರು ಎಲ್ಲ ಬರ್ತೀವಿ ಅಂತ ಹೇಳಿದರೆ ಅಲ್ಲಿಂದ ಪ್ರಾರಂಭ ಮಾಡಿ ಆಮೇಲೆ ಶಿವಮೊಗ್ಗ ಡಿವಿಷನ್ ಇರ್ಬೋದು, ಮತ್ತು ಬೆಳಗಾವಿ ಡಿವಿಷನ್ ಇರ್ಬೋದು, ಆ ಕಡೆಗೆಲ್ಲ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಳ್ಬೇಕು. ಜಿಲ್ಲಾಧಿಕಾರಿಗಳು ಮೊದಲಿಗೆ 2.5 ಕೋಟಿ ಲೆಕ್ಕ ತರಿಸ್ಬೇಕು. ಆಮೇಲೆ ಇವರಿಗೆ ಪಾಪ ಈ ಜಿಲ್ಲಾ ಸಂಚಾರಕ್ಕೆ ಮಾಡಿಬಿಟ್ಟು ಎಮ್ಮನಿಗೆ ಖರ್ಚು ಮಾಡಿಸಿ ಆ ದುಡ್ಡನ್ನು ಕೊಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದವರು ಹೇಗೆ? ಅವ್ರು ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ? ನಾಳೆ ಬರ್ಬೋದು, ನೀವು ಮಾಡಿ ಅಂತ ಹೇಳಿದ್ರು ಮಾಡಿದ್ರೆ ದುಡ್ಡು ಕೊಡ್ಬೇಕಲ್ವ ಅವರಿಗೆ? ಅದೇನಾದರೂ ಆಗಿದೆ. ಅವ್ರು ಸರಿಯಾದಂಥ ಲೆಕ್ಕ ಕೊಟ್ಟಿದ್ರೆ ದುಡ್ಡು ಕೊಡಬೇಕು. ಖರ್ಚು ಮಾಡಿಸ್ಬೇಕು. ಅವರೆಲ್ಲ ಒಪ್ಪಿಗೆ ಇದ್ದಾರೆ, ಅಧ್ಯಕ್ಷರು ಒಪ್ಪಿಗೆ ಇದ್ದಾರೆ. ಇದು DC ಅವರು ಗೊತ್ತಿದೆ, ಅದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಗೊತ್ತಿದೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿದೆ. ಅವ್ರು ಕೊಡ್ಬೇಕು ತಾನೆ ದುಡ್ಡು. ಖರ್ಚು ಮಾಡಿದ್ರೆ ಕನ್ನಡದ ಪರವಾಗಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡಬೇಕು ಬೇಡ? ಆಮೇಲೆ ಇದುವರೆಗೆ 4 ತಿಂಗಳಾಯಿತು. ಒಂದು 500 ಪುಟದ ಒಂದು ಸ್ಮರಣ ಸಂಚಿಕೆ ತರಲಿಕ್ಕೆ ಇನ್ನೂ ಆಗಿಲ್ಲ ಅಂದ್ರೆ ಅರ್ಥ ಏನು? ಇನ್ನೂ ಆಗಿಲ್ಲ ಅಂತಂದ್ರೆ ಅರ್ಥ ಜಿಲ್ಲಾಧಿಕಾರಿಗಳು ಏನಂತಾರೆ ಸರ್? ಈಗ ಬರ್ದಿದ್ದೀನಿ ಅಂತಾರೆ. ಏನಾಗ್ತಾ ಇದೆ ಅವ್ರಿಗೆ? ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಭಾವನಾತ್ಮಕವಾಗಿ ಕನ್ನಡದ ಬಗ್ಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆಯಲ್ಲ. ಈಗ ನಾವೇನಾದ್ರೂ ಈಗ ಮಾತಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ಕನ್ನಡ ಸಾಹಿತ್ಯ ಪರಿಷತ್ ಇವನು ಕನ್ನಡ ದ್ರೋಹಿ ಅನ್ನೋದು, ಕನ್ನಡ ಸಮ್ಮೇಳನವನ್ನು ವಿರೋಧಿಸ್ತಾನೆ ಅನ್ನೋದು ಅಲ್ಲದೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳಿರೋರು ಯಾರು ರೈತರಿಗೆ? ನಾವೆಲ್ಲ ಒಂದು ತೀರ್ಮಾನ ಮಾಡಿದೆವು, ಮೊದಲಿಂದ ನಡ್ಕೊಂಡು ಬಂದಿದ್ದೆ, 115 ವರ್ಷ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಸುಮ್ಮನೆ ಇದ್ದಾರೆ. ಆದರೆ ಈಗೆಲ್ಲ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕನ್ನಡ ಪರವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಕನ್ನಡದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಈತ ಅದನ್ನು ಅಗ್ಗಳಿಕೆಯಾಗಿ ತಗೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾನು ಅನ್ನುವಂಥ ಶಬ್ದ ಸಾಹಿತ್ಯ ಪರಿಷತ್ತಿನ ಇದುವರೆಗೆ ಯಾವ ಅಧ್ಯಕ್ಷರು ಮಾತಾಡಿರಲಿಲ್ಲ. ಈಗ ಅವನು ಒಂದು ರೀತಿ ಪ್ರತೀಕಾರದ ಮನೋಭಾವವನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ನೋಡಿ, 35 ಜನ ಆಯ್ಕೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿದ್ದಾರೆ. ಎಲ್ಲಾದ್ರೂ ಉಂಟೇನಪ್ಪ? ನಾಮಿನೇಷನ್ನು 35 ಜನ ಮಾಡ್ಕೊಂಡಿದ್ದಾರೆ. ಆ 35 ಜನ ಇವ್ರು ಮರ್ಜಿ ಒಳಗಿದ್ದಾರೆ. ಇವ್ರು ಯಾರಾದ್ರೂ 10 ಜನ ವಿರೋಧ ಮಾಡಿದ್ರೆ 35, ಇವರು ಇನ್ನು 20, 55 ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಎಲ್ಲಾದ್ರೂ ಉಂಟೇನ್ರಿ? ನಾಮಿನೇಷನ್ಸ್ ನಲ್ಲಿ 35 ಜನ ನಾಮಿನೇಷನ್ ಮಾಡ್ಕೊಳ್ಳೋದು ಇವನೇ ಹಾಕ್ಬೇಕಾದ್ರೆ ಇವನ ಆಯ್ಕೆ ಆಗಿರೋದು ಸಾರ್ವಜನಿಕರಿಂದನೇ. ಜಿಲ್ಲಾ ಮಟ್ಟದ ಅಧ್ಯಕ್ಷ ಆಯ್ಕೆ ಆಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದನೇ. ಅವ್ರನ್ನ ತೆಗೆದಾಕ್ತಕ್ಕಂಥ ಅಧಿಕಾರ ಕೊಡಿ ಅಂತ ಕೇಳ್ತಾನೆ.
ಕೊಡಿ ಅಂತ. ಹಾಗಾದ್ರೆ ಈ ಸಾಹಿತ್ಯ ಪರಿಷತ್ ಬರ್ಕೊಟ್ಬಿಡೋಣ ಬಿಡಿ ನಾವೆಲ್ಲ. ನೋಟಿಸ್ ಕೊಟ್ಟವ್ರೆ ಅನ್ನೋ ಕಾರಣಕ್ಕೆ ಆಮೇಲೆ ಸರಿ. ಈಗ ಸಮ್ಮೇಳನ ಮುಗಿದು 4